ಓಕೆ, ಎಲ್ಲರಿಗೂ ನಮಸ್ಕಾರ. ಡಿ ಕೆ ರಮೇಶ್ ಮಾತಾಡ್ತಾ ಇರೋದು. ಓಕೆ, ಇವತ್ತಿನ ದಿನಗಳಲ್ಲಿ ನಮ್ಮ ಎಜುಕೇಷನ್ ಸಿಸ್ಟಮ್ಮು, ಸರ್ಕಾರಿ ಶಾಲೆಗಳು ಅಂದರೆ ಇವತ್ತು ಎಲ್ಲರಿಗೂ ಸುಧಾ ಕೇವಲಗಳು ಆಗ್ಬಿಟ್ಟಿದೆ. ಓಕೆ, ಅವತ್ತಿನ 47ರ ಸ್ವಾತಂತ್ರ್ಯದಲ್ಲಿ ಪ್ರತಿಯೊಬ್ಬರಿಗೂ ಸುಧಾ ಸರ್ಕಾರಿ ಶಾಲೆಗಳು ಬೇಕಾಗಿತ್ತು, ಎಲ್ಲರಿಗೂ ವಿದ್ಯೆ ಕಲಿಬೇಕಾಗಿತ್ತು. ಅವತ್ತಿನ ಸ್ವತಂತ್ರ ಬಂದಾಗ ನಮಗೆ ಒಂದು 5 to 10% ಅಷ್ಟೇ ಎಜುಕೇಟೆಡ್ಗಳು ಇದ್ದವು. ಇವಾಗ 80% ಜನ ಎಜುಕೇಷನ್ಸ್ ಇದೆ. ಆದರೆ ನಾವು ಕ್ವಾಲಿಟಿ ಆಫ್ ದ ಎಜುಕೇಷನ್ ಕೊಡ್ತಾ ಇದ್ದೀವ ನಮ್ಮ ಮಕ್ಕಳಿಗೆ? ಸರ್ಕಾರಿ ಶಾಲೆಯಿಂದ ಕೊಡ್ತಾ ಇದ್ದೀವ? ಸಂವಿಧಾನದಲ್ಲಿ ಏನು ಹೇಳಿದೆ? ಎಲ್ಲರಿಗೂ ಸಮಾನತೆಯಾದ ಎಜುಕೇಷನ್ ಕೊಡಿಸ್ಬೇಕು ಅಂತ ಇದೆ. ಇವತ್ತು ಎಷ್ಟು ಜನಕ್ಕೆ ಸಮಾನತೆಯ ಎಜುಕೇಷನ್ ಸಿಗ್ತಾ ಇದೆ? ಇವತ್ತು ಎಜುಕೇಷನ್ ಅನ್ನೋದು ಡಿವೈಡ್ ಆಗಿಬಿಟ್ಟಿದೆ. ಬಡವ್ರ ಮಕ್ಕಳಿಗೆ ಒಂಥರ ಎಜುಕೇಷನ್, ಓಕೆ, ಶ್ರೀಮಂತರ ಮಕ್ಕಳಿಗೆ ಒಂಥರ ಎಜುಕೇಷನ್, ಈ IAS ಆಫೀಸರ್ಗೆ ಒಂಥರ ಎಜುಕೇಷನ್ ಸಿಸ್ಟಮ್, ಓಕೆ, ಇನ್ನು ದುಡ್ಡಿರೋರಿಗೆ ಒಂಥರ ಎಜುಕೇಷನ್ ಸಿಸ್ಟಮ್. ಭಾಳ ಜನ ಇವತ್ತು ದುಡ್ಡು ಹೇಗೆ ಆರ್ಗಾನಿಕಾಗಿ ದುಡ್ಡು ಮಾಡ್ತಾ ಇದ್ದಾರಾ ರಾಜಕಾರಣಿಗಳು? ಇದನ್ನು ಪ್ರತಿಯೊಬ್ಬರು ಸುಧಾ ಕ್ವಶನ್ ಮಾಡ್ಕೊಳ್ಳಿ. ಓಕೆ, ಇವತ್ತು ನೀವು ದುಡ್ಡು ಮಾಡ್ಬೋದು, ಆದರೆ ನೀವು ದುಡ್ಡನ್ನು ಮಾಡಿಕ್ಕಿದ್ದನ್ನು ನಿಮ್ಮ ಮಗನ ಉಳಿಸ್ಕೊಳಕ್ಕಾಗುತ್ತಾ? ಆಗೋದಿಲ್ಲ. ಸಮಾಜಕ್ಕೆ ಏನಾದ್ರು ಕೊಡಿ. ಸಮಾಜ ಚೆನ್ನಾಗಿದ್ದರೆ ನಾಳೆ ದಿನ ನಿಮ್ಮ ಮಕ್ಕಳು ನೀವು ಚೆನ್ನಾಗಿರ್ತೀರಾ. ಸಮಾಜ ಚೆನ್ನಾಗಿಲ್ಲ ಅಂದರೆ ನಾಳೆ ದಿನ ನಿಮ್ಮ ಮಕ್ಕಳು ನೀವು ಚೆನ್ನಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಎಕ್ಸಾಂಪಲ್ ಅಂದರೆ ನೀವು ಪಾಕಿಸ್ತಾನ ತೆಗೆದುಕೊಳ್ಳಿ. ಇವತ್ತು ಅವನು ಪ್ರಧಾನಿ ಆಗಿದ್ದ ಅಂದ್ಕೊಳ್ಳಿ, ಪ್ರಧಾನಿಯಾಗಿ ಮಾರನೇ ದಿನಕ್ಕೆ ಅವನಿರಲ್ಲ. ಯಾಕೆ? ಅಲ್ಲಿ ಉತ್ತಮವಾದ ಸಮಾಜನ ನಿರ್ಮಾಣ ಮಾಡಿಲ್ಲ. ಅದು ನಮ್ಮ ದೇಶದಲ್ಲಿ ಆಗಬಾರ್ದು ಅಂದರೆ ಭ್ರಷ್ಟಾಚಾರ ಮೊದಲು ನಿಲ್ಲಿಸಬೇಕು. ಶಿಕ್ಷಣ ವ್ಯವಸ್ಥೆ ಇವತ್ತು ಯಾರೋ ಬೇರೆ ದೇಶದವ್ರು ಬಂದು ನಮ್ಮ ಶಿಕ್ಷಣ ವ್ಯವಸ್ಥೆನ ಹಾಳು ಮಾಡ್ತಾ ಇಲ್ಲ. ಮುಂಚೆ ಬ್ರಿಟಿಷರು ಬಂದಿದ್ರು, ಈಗ ನಮ್ಮವರೇ ಬಂದು ಕಾರ್ಪೊರೇಟ್ಗಳಾಗಿ ಈ ರಾಜಕಾರಣಿಗಳೇ ನಮ್ಮ ಜನಗಳ ತೆರಿಗೆ ದುಡ್ಡನ್ನು ವಾಡ್ದು, ಓಕೆ, ಇವತ್ತು ಅವರು ಸ್ಕೂಲು ಕಾಲೇಜೆಲ್ಲ ಮಾಡಿದ್ದಾರೆ. ಅಲ್ಲಿಗೆ ಮಕ್ಕಳು ಬರಬೇಕಲ್ವಾ? ಇಲ್ಲಿ ಸರಿಯಾಗಿ ವ್ಯವಸ್ಥೆ ಮಾಡಲ್ಲ. ಇಲ್ಲಿ ಒಳ್ಳೆ ಶಿಕ್ಷಕರನ್ನ ನೇಮಕ ಮಾಡಲ್ಲ ಇನ್ ಟೈಮ್ಗೆ. ಓಕೆ, ಇವತ್ತು ಶಿಕ್ಷಕರೆಲ್ಲ ಯಾವ ಥರ ಆಗ್ಬಿಟ್ಟಿದೆ ಅಂದರೆ ನಿಜವಾಗ್ಲೂ ತುಂಬಾ ಬೇಜಾರಾಗುತ್ತೆ. ಅವರು ಶಿಕ್ಷಕರು ಇವತ್ತು ಮೊಟ್ಟೆ ತರೋದಕ್ಕೆ, ತರಕಾರಿ ತರೋದಕ್ಕೆ ಇದು ಒಂದು ಉದ್ಯೋಗ ಆಗಿಬಿಟ್ಟಿದೆ. ಮಕ್ಕಳಿಗೆ ಉನ್ನತವಾದ ಎಜುಕೇಷನ್ ಕೊಡ್ಸೋಣ, ಓಕೆ, ಟೆಕ್ನಿಕಲಿ ಇಂಪ್ಲಿಮೆಂಟ್ ಮಾಡೋಣ, ಇಲ್ಲ. ಓಕೆ, ಮೊಟ್ಟೆ ತರೋದಕ್ಕೆ, ಓಕೆ, ತರಕಾರಿ ತರೋದಕ್ಕೆ, ಇದಕ್ಕೆ ಅವರು ಶ್ರೀಮಿತರಾಗಿ ಮಾಡಿದ್ದಾರೆ. ಓಕೆ, ಇದು ಮೊದಲು ನಿಲ್ಲಬೇಕು. ಪ್ರತಿಯೊಬ್ಬರಿಗೂ ಸುಧಾ ಉತ್ತಮವಾದ ಎಜುಕೇಷನ್ ಕೊಡಿಸ್ಬೇಕು. ಬಡವ ಶ್ರೀಮಂತ ಇಲ್ಲ, ಇಲ್ಲಿ ತಾರತಮ್ಯ ಮಾಡಬಾರ್ದು. ಹೆಂಗೆ ಜಾತಿ ತಂದು ಹೊಡೆದು ಇಕ್ಕಿದ್ದಾರೆ, ಅದೇ ಥರ ಎಜುಕೇಷನಲ್ಲಿ, ಓಕೆ, ಬಡವರಿಗೆ ಒಂಥರ ಎಜುಕೇಷನು, ಶ್ರೀಮಂತಿಗೆ ಒಬ್ಬರಿಗೆ ಒಂಥರ ಎಜುಕೇಷನ್ ಕೊಡಬಾರ್ದು. ನಮ್ಮ ದೇಶಕ್ಕೆ 75 ವರ್ಷ ಆಗಿದೆ ಸ್ವತಂತ್ರ ಬಂದು. ಆದರೆ ಎಷ್ಟು ಜನಕ್ಕೆ ಸಿಕ್ಕಿದೆ ಸ್ವತಂತ್ರ? ಓಕೆ, ಎಲ್ಲ ಕಡೆ ಬರೀ ಭ್ರಷ್ಟಾಚಾರದ ತುಂಬಿಕೊಂಡೈತೆ. ಓಕೆನಾ? ಭ್ರಷ್ಟಾಚಾರ ಎಲ್ಲಿಂದ? ಸಣ್ಣದು ಇಲ್ಲಿಂದ ಎಜುಕೇಷನಿಂದ ಹೋಗಬೇಕು. ಇವತ್ತು ಲಕ್ಷಾಂತರ ರೂಪಾಯಿ ಡೊನೇಷನ್ ಕೊಟ್ಟು ಅವನು ಎಜುಕೇಷನ್ ಮಾಡಿ, ಓಕೆ, ಅವನು ಉದ್ಯೋಗಕ್ಕೆ ಬಂದರೆ ಅವನೇನು ಮಾಡ್ತಾನೆ? ದುಡ್ಡು ಮಾಡೋದೇ ನೋಡ್ತಾನೆ. ಓಕೆ, ಯಾಕೆ ನಾನು ಲಕ್ಷಾಂತರ ರೂಪಾಯಿ ಹಾಕಿದ್ದೀನಿ ದುಡ್ಡು ಅಂತ. ಅದೇ ಗೌರ್ಮೆಂಟ್ ಎಜುಕೇಷನಲ್ಲಿ ಓದ್ಕೊಂಡು ಬತ್ತು ಅಂದರೆ ನನಗೆ, ಓಕೆ, ಎಜುಕೇಷನ್ ಕೊಟ್ಟಿದೆ ಸರ್ಕಾರ, ನಾನು ನಿಯತ್ತಾಗಿ ಕೆಲಸ ಮಾಡಬೇಕಂತ ಮಾಡ್ತಾರೆ. ಹಾಗಾಗಿ ಓಕೆ, ಎಲ್ಲರಿಗೂ ಉತ್ತಮವಾದ ಎಜುಕೇಷನನ್ನು ಕೊಡಿಸ್ಬೇಕು, ಕ್ವಾಲಿಟಿ ಎಜುಕೇಷನನ್ನು ಕೊಡಿಸ್ಬೇಕು. ಈಗ ಕೊಡಲಿಲ್ಲ ಅಂದರೆ ನಿಜವಾಗ್ಲೂ ಪ್ರತಿಯೊಬ್ಬ 40 ಲಕ್ಷ ಜನ ಮಕ್ಕಳಿದ್ದಾರೆ, ಪ್ರತಿಯೊಬ್ಬರು ಸುಧಾ ಹೋರಾಟನ ಮಾಡ್ತಾರೆ. ಓಕೆ, ಇದು ಕಾಡ್ಗಿಚ್ಚಿನಂತೆ ಹತ್ಕೊಳ್ಳುತ್ತೆ. ಯಾಕೆಂದರೆ ಎಜುಕೇಷನ್ ಅನ್ನೋದು ಪ್ರತಿಯೊಬ್ಬರಿಗೂ ಸರಿಸಮಾನವಾಗಿ ಸಿಗಬೇಕು. ಇವತ್ತು ಗೌರ್ಮೆಂಟ್ ವ್ಯವಸ್ಥೆಯಲ್ಲಿ, ಓಕೆ, ಹೆಗ್ನಳ್ಳಿ ಕ್ರಾಸಲ್ಲಿ ನಾನೊಂದು ಇಲ್ಲಿ JCP ನಿಲ್ಲಿಸ್ಬೇಡ್ರಪ್ಪ ಅಂತ ಹೇಳಿ ಬಂದಿದೆ. ಹೋಗಿ ಆ ಪೊಲೀಸ್ನವ್ರಿಗೂ ಮನವಿ ಕೊಟ್ಟೆ. ಓಕೆ, ಏನೇ ಮಾಡೋದು ತೆಗಿತಾ ಇಲ್ಲ, ತಗೊಬಂದು ಅಲ್ಲೇ JCPನ ನಿಲ್ಲಿಸಿದ್ದಾರೆ. ಸರಿಯಾಗಿ ಟೈಲೆಟಿನ ವ್ಯವಸ್ಥೆ ಇಲ್ಲ. ಓಕೆ, ಇವತ್ತು ಗೌರ್ಮೆಂಟು, ಓಕೆ, ಯಾವುದೇ ಸ್ಕೂಲು ಹೋಗಿ ಒಂದು ಸರಿಯಾಗಿ ಬಣ್ಣ ಇಲ್ಲ, ಓಕೆ, ಬಾತ್ರೂಮ್ ವ್ಯವಸ್ಥೆ ಇಲ್ಲ, ಮೇಂಟೆನೆನ್ಸ್ ಇಲ್ಲ. ಮತ್ತು ಮಕ್ಕಳು ಯಾಕೆ ಬರೋಕ್ಕೆ ಇಷ್ಟಪಡ್ತಾರೆ? ನೀವು ಏನನ್ನೂ ರೆಡಿ ಮಾಡಲಿಲ್ಲ ಅಂದರೆ ಯಾಕೆ ಇಲ್ಲಿ ಇಷ್ಟಪಡ್ತಾರೆ? ಪ್ರತಿಯೊಬ್ಬರು ತಾಯಿ ತಂದೆಗೆ ಏನು ಆಸೆ ಇರುತ್ತೆ? ನನ್ನ ಮಕ್ಳಿಗೊಂದು ಒಳ್ಳೆ ಭವಿಷ್ಯ ಕೊಡಿಸ್ಬೇಕಪ್ಪ,
ಸಾಲ ಸೂಲ ಮಾಡಿ ಇವತ್ತು ಎಜುಕೇಷನ್ ಕೊಡಿಸ್ತಾ ಇದ್ದಾರೆ. ನಾವು ಸಾಲಗಾರಾಗಿ ನಿಮ್ಗೆ ದುಡ್ಡು ಕೊಡೋದು, ನೀವು ಶ್ರೀಮಂತರಾಗೋದು, ನೀವು ನಮ್ಮನ್ನ ದಬ್ಬಾಳಿಕೆ ಮಾಡೋದು. ಯಾವ ನ್ಯಾಯ ಇದು? ಯಾವ ನ್ಯಾಯ? ಹಾಗಾಗಿ 26ನೇ ತಾರೀಕು ಓಕೆ, ಸೊ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಬಲಗೈಲಿ ನಮ್ಮ ರಾಷ್ಟ್ರ ಧ್ವಜ ಇರುತ್ತೆ, ಎಡಗೈಲಿ ಕಪ್ಪು ಪಟ್ಟಿಯನ್ನು ಕಟ್ಟಿ ಎಲ್ಲ ಕಡೆ ಓಕೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ. ಪ್ರತಿಭಟನೆಗೆ ಪ್ರತಿಯೊಬ್ಬರು ಕೈ ಜೋಡಿಸಿ. ಯಾಕೆಂದರೆ ನಮ್ಮ ಶಾಲೆನ ನಾವು ಉಳಿಸ್ಕೋಬೇಕು. ಭ್ರಷ್ಟಾಚಾರ ಅನ್ನೋದು ಕಮ್ಮಿ ಆಗಬೇಕು ಅಂದರೆ ಗೌರ್ಮೆಂಟ್ ಸ್ಕೂಲಿಂದ ಓದಂಥ ಮಕ್ಕಳು ಓಕೆ ಎಸ್ ನನಗೆ ಫ್ರೀಯಾಗಿ ಎಜುಕೇಷನನ್ನು ಕೊಟ್ಟಿದ್ದೀನಿ, ನಾನು ಸಮಾಜಕ್ಕೆ ಏನಾದ್ರು ಕೊಡಬೇಕಂತ ಥಿಂಕ್ ಮಾಡ್ತಾರೆ. ಓಕೆ, ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ. ಭ್ರಷ್ಟಾಚಾರ ಕಮ್ಮಿ ಆಗಬೇಕಂದ್ರೆ ನಾವು ಇಲ್ಲಿಂದ ಉತ್ತಮವಾದ ಎಜುಕೇಷನ್ನು ಓಕೆ ಸಂಸ್ಕೃತಿ, ನಮ್ಮ ಆಚಾರ, ನಮ್ಮ ವಿಚಾರನ ಮಕ್ಕಳಿಗೆ ನೀಟಾಗಿ ದಾರೆ ಎರೆದಾಗ ಮಾತ್ರ ದೇಶ ಡೆವಲಪ್ಮೆಂಟ್ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಜಪಾನ್ ತೆಗೆದುಕೊಳ್ಳಿ. ಇವತ್ತು ಜಪಾನು ಅಷ್ಟು ತುಂಬ ದೊಡ್ಡ ಮಟ್ಟಿಗೆ ಬೆಳೆದಿದೆ ಅಂದರೆ ಕಾರಣ ಓಕೆ ಅವರಲ್ಲಿ ಕೊಡುವಂಥ ಕ್ವಾಲಿಟಿ ಆಫ್ ದ ಎಜುಕೇಷನ್. ಇವತ್ತು ಆ ಥರ ಸ್ಕಿಲ್ ಎಜುಕೇಷನನ್ನು ಕೊಡ್ತಾರೆ. ಓಕೆ, ಪ್ರಪಂಚದಲ್ಲಿ ಹೈಯೆಸ್ಟ್ ಗುಡ್ ಎಜುಕೇಷನ್ ಜಪಾನಲ್ಲಿ ಸಿಗುತ್ತೆ. ಆ ಥರ ಒಂದು ಕ್ವಾಲಿಟಿ ಆಫ್ ದ ಎಜುಕೇಷನ್ ನಮ್ಮ ಎಲ್ಲ ಮಕ್ಕಳಿಗೂ ಒಂದೇ ಥರ ಎಜುಕೇಷನ್ ಸಿಗಬೇಕು. ಆವಾಗ ಓಕೆ ಅವನಿಗೆ ಬೇರೆ ಥರ ಎಜುಕೇಷನ್, ಇವನಿಗೆ ಬೇರೆ ಥರ ಎಜುಕೇಷನ್ ಇಲ್ಲದೆ ಹೋದಾಗ ಎಲ್ಲರಿಗೂ ಸರಿಸಮಾನವಾದಾಗ ನಮ್ಮ ದೇಶ ಅನ್ನೋದು ಸುಭದ್ರವಾಗಿ ಇರುತ್ತದೆ. ಇಲ್ಲಾಂದರೆ ಹೆಂಗೆ ಪಾಕಿಸ್ತಾನ ಆಗಿದೆ ಆ ಥರ ಆಗ್ಬಿಡುತ್ತೆ. ಆ ಥರ ಆಗಬಾರ್ದು ಅಂದರೆ ಈ ಹೋರಾಟಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸಿ ಓಕೆ ಮಾನವೀಯತೆಯನ್ನು, ತುಂಬ ಇಂಪಾರ್ಟೆಂಟು, ಮಾನವೀಯತೆಯನ್ನು ಮೆರೀರಿ, ಮಾನವೀಯತೆಯನ್ನು ಬೆಳೆಸ್ಕೊಳ್ಳಿ. ಮಾನವೀಯತೆ ಅನ್ನೋದು ತುಂಬ ದೊಡ್ಡದಾಗುತ್ತೆ. ಓಕೆ, ಪ್ರತಿಯೊಬ್ಬರು ಈ ಹೋರಾಟಕ್ಕೆ ಕೈ ಜೋಡಿಸಿ. ಓಕೆ, ನಾವು ಏನು ಮುಖ್ಯಮಂತ್ರಿಗಳಿಗೆ ಹೇಳ್ತೀವಿ, ಓಕೆ ಶಿಕ್ಷಣ ಸಚಿವರಿಗೂ ಈ ವಿಡಿಯೋನ ತಲುಪಿಸಿ ಓಕೆ ಎಲ್ಲ ಮಕ್ಕಳಿಗೂ ಒಂದೇ ಥರದ ಮಾದರಿ ಎಜುಕೇಷನ್ ಅನ್ನು ಕೊಡಿಸಿ. ಸರ್ಕಾರಿ ಶಾಲೆ ಒಂದು ಮುಚ್ಚಬಾರ್ದು. ಕ್ವಾಲಿಟಿ ಆಫ್ ದ ಎಜುಕೇಷನ್ನ ಕೊಡಿಸಿದ್ರೆ ಎಲ್ಲ ಮಕ್ಕಳುಗಳು ಓಕೆ ಚೆನ್ನಾಗಿ ಕಲಿತಾರೆ, ಅದೇ ಊರಲ್ಲಿ ಕಲಿತಾರೆ. ನೀವು ಕ್ವಾಲಿಟಿ ಎಜುಕೇಷನ್ನ ಕೊಡಿಸಲಿಲ್ಲ ಅಂದರೆ ಓಕೆ ಮುಂದೆ ಒಂದಿನ ಇದು ಮಾರಕ ಆಗುತ್ತೆ. ಹಾಗಾಗಿ ಕ್ವಾಲಿಟಿ ಎಜುಕೇಷನ್ನ ಕೊಡಿಸಿ. ಈ ವಿಡಿಯೋನ ಓಕೆ ಏನು ಶಿಕ್ಷಣ ಸಚಿವರಾಗಿದ್ದಾರೆ ಅವ್ರಿಗೆ ತಲುಪಿಸಿ. ಪ್ರತಿಯೊಬ್ಬರು ಹೋರಾಟಕ್ಕೆ ಬೆಂಬಲನ ಕೊಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.